ಕೊಟ್ಟಿದ್ದು ಹೋಮ್ವರ್ಕ್ ಮಾಡಿದ್ರಾ? ಇಲ್ಲೆಲ್ಲರೂ ಇಡಿ. ವಿರುದ್ಧ ಪದ 2 ಟೈಮ್ಸ್ ಕೊಟ್ಟಿದ್ದೆ, ಎಲ್ಲರೂ ಮಾಡಿದ್ರಲ್ಲ? ಕೊಡ್ರಿ ಯಾವ ಯಾರು? ಶರ್ಮಿಳಾ. ಕರೆಕ್ಟ್ ಕರೆಕ್ಟ್. ಕ್ರೂರನಾ? ಯಾರದು? ಶರ್ಮಿಳಾ. ಶರ್ಮಿಳಾ ಏನಿದು? ಕ್ರೂರ ಅದು ಸಾಧು. ಗುಡ್. ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಸಾರಿ ಮಕ್ಕಳೇ, ಸಾರಿ ಬೇಯಿಸ್ಬಿಟ್ಟೆ. ಯಾರ್ದು ಬುಕ್ಕು? ಪ್ರಸಾದಿಂದು. ಸಾರಿ. ಕರೆಕ್ಟು. ಕ್ರೂರ, ಸಾಧು. ಅಳಿಸು, ಗಿಳಿಸು ಅಂದ್ರೆ ಏನಪ್ಪ? ಅಳಿಸು, ಇದು ಏನು? ಉಳಿಸು. ಓಕೆ, ಗುಡ್. ಕ್ಯಾರಿ. ನೀನೇನಿದು ವಿರುದ್ಧ ಪದ ಬರ ಕೇಳಿದ್ರೆ ನೀವು ಪದಗಳ ಅರ್ಥ ಬರ್ತೀರಲ್ಲ? ನೋ ಮಾರ್ಕ್ಸ್. ಹೋಯ್ತು. ಇದು ಎಲ್ಲ ಎಕ್ಸಾಮ್ಸಿಗೂ ಹೋಮ್ವರ್ಕು ಎಡಿಟಿಂಗ್ ಎಲ್ಲ 5 ಮಾರ್ಕ್ಸ್ ಇರುತ್ತೆ. ನಿಮ್ಗೆ 5 ಮಾರ್ಕ್ಸ್ ಹೋಗಿದೆ. ನೆಕ್ಸ್ಟ್ ಯಾರು ಇವರು? ಅನಿಷ್ಕಾ. ಎಲ್ಲ ಕರೆಕ್ಟ್. ಎಲ್ಲರದ್ದು ಯೂಟ್ಯೂಬ್ ಬುಕ್ ಇಲ್ಲೇ ಇದೆ, ನಾನು ಕೊಡ್ತೀನಿ. ಅನಿಷ್ಕಾ, ಕ್ಯಾರಿ, ಪ್ರಸಾದ್, ಇವಳರು ಶರ್ಮಿಳಾ. ಈಗ ನೀಟಾಗಿ ಟೆಸ್ಟ್ ಬರೀರಿ. ಓಕೆ, ಗುಡ್ ಲಕ್. ವರ್ಣಮಾಲೆಯಲ್ಲಿ ಡ್ಯಾಶ್ ಭಾಗಗಳು ಅವು. ಓಕೆ, 3. ಓಕೆ, 2 ಮಾರ್ಕ್ಸ್. ಸ್ವರಗಳಿಗೆ 2 ವಿಧಗಳು ಅವು. ಓಕೆ, 2 ಮಾರ್ಕ್ಸ್. ಯೋಗವಾಗಗಳು ಓಕೆ. ವರ್ಗೀಯ ವ್ಯಂಜನಗಳು 3 ವಿಧಗಳಿವೆ. ಓಕೆ. ಮಹಾಪ್ರಾಣ ಅದಕ್ಕೆ ಬರ್ದಿಲ್ಲ. ನಾಳೆ ನಾನು ಮತ್ತೊಂದ್ಸಲಿ ನಿನಗೆ ಟೆಸ್ಟ್ ಕೊಡ್ತೀನಿ, ನೀಟಾಗಿ ಮಾಡಬೇಕು. ಎಷ್ಟು ತೊಗೊಂಡೆ ಗೊತ್ತಾ? 10ಗೆ 1.5. 1.5 ಅಲ್ಲ, 5.5. ಸಾರಿ. ಕರೆಕ್ಟ್ ಇದೆ. ಬಿಕ್ಕಿದ್ದೆಲ್ಲರೂ ಔಟ್ ಆಫ್ ತೊಗೊಂಡಿಲ್ಲ ಅನ್ಸುತ್ತೆ. ಕರೆಕ್ಟು. ಏನಿದು? ವರ್ಣಮಾಲೆಯಲ್ಲಿ ಎಷ್ಟು ವಿಧ ಅದು ಗೊತ್ತಿಲ್ವಾ ನಿಮಗೆ? 3 ವಿಧ. ಹಾಫ್ ಮಾರ್ಕ್ಸ್ ಹೋಯ್ತು. ಎಷ್ಟು? 9 ನಿಮಗೆ. 9.5. ಓಕೆ, ಎಲ್ಲ ಕರೆಕ್ಟ್ ಇದೆ. ಔಟ್ ಆಫ್ ಕ್ಯಾರಿಗೆ. ಏನು ಬರ್ತೀಯಪ್ಪ ಇಲ್ಲಿ? ಏನು ಬರ್ತಾ ಇಲ್ಲ? 0. 10ಗೆ ಫೇಲ್. ಮಕ್ಕಳೇ, ನಾಳೆ ಹಿಂದಿ ಟೀಚರ್ ಬರಲ್ಲ, ಅದಕ್ಕೆ ನಾನೇ ಹಿಂದಿ ತೊಗೊತೀನಿ. ಕನ್ನಡ ಹಿಂದಿ 2 ತೊಗೊತೀನಿ. ಫಸ್ಟ್ ಪೀರಿಯಡ್ ಕನ್ನಡ ತೊಗೊತೀನಿ, ಲಾಸ್ಟ್ ಪೀರಿಯಡ್ ಹಿಂದಿ ತೊಗೊತೀನಿ. ಓಕೆನಾ? ಆಯಿತು. ಈಗ ಟೈಮ್ ಆಗಿದೆ ಅನಿಸುತ್ತೆ. ಸರಿ, ನೋಡೋಣ. ಆಗಿದೆ. ನಾಳೆ ಹಿಂದಿ ಬುಕ್ ತರಬೇಕು, ಮಿಸ್ ಮಾಡೋಂಗಿಲ್ಲ. ಸಿಲೆಬಸ್ ತರಬೇಕು. ಓಕೆ, ಬಾಯ್.